ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಿಗ್ ಬಾಸ್ ಫೈನಲ್ಗೆ ತಯಾರಿಯನ್ನು ನಡೆಸ್ತಾ ಇದೆ. ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳ 24, 25, 26 ಬಿಗ್ ಬಾಸ್ನ ಫೈನಲ್ನ ಮೂಮೆಂಟ್ಸ್ಗೆ ರೆಡಿ ಆಗಿದೆ ಅಂತ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಬಿಗ್ ಬಾಸ್ ಫೈನಲ್ ಗೆಲ್ಲಕ್ಕೆ ಕಸರತ್ತುಗಳು ಜಾಸ್ತಿ ಇದೆ. ಒಬ್ಬ ಒಳ್ಳೆಯ ಆಟಗಾರ, ಮುಗ್ಧ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ತನ್ನದೇ ಆದ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಆಡ್ತಾ ಇದ್ದಾನೆ. ಪ್ರಶಂಸನೀಯ, ಹನುಮಂತನ ಆಟವನ್ನ ಪ್ರಶಂಸನೀಯ. ಬಟ್ ಆದರೆ ಈ ಭವ್ಯ ಅನ್ನೋ ಮಾಟಗಾರ್ತಿ ಒಂದ್ ರೀತಿನಲ್ಲಿ ಆ ತ್ರಿವಿಕ್ರಮ್ಗೆ ಬಕೆಟ್ ಅಂತ ಹೇಳ್ಬೋದು. ಈ ಭವ್ಯ ಏನಿದ್ದಾಳೆ, ಅವನ್ ತ್ರಿವಿಕ್ರಮ್ನ ಗೆಲ್ಲಬೇಕು ಅಂತ ಆ ತ್ರಿವಿಕ್ರಮ್ಗೆ ಬಕೆಟ್ ಕೆಲಸ ಮಾಡಿಕೊಂಡು ಈ ಭವ್ಯ ಆ ಆಟದಲ್ಲಿ ಆಟ ಆಡ್ಬೇಕಾರೆ ಫಿಸಿಕಲ್ ಆಗಿ ಹನುಮಂತನ ಅಟ್ಯಾಕ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ. ನಿಜವಾಗ್ಲೂ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಪ್ರಶ್ನೆ ಮಾಡ್ತಾರೆ ಭವ್ಯ ಗೌಡನಿಗೆ. ಆ ಸಾಲದಕ್ಕೆ ಆ ಭವ್ಯನ ಜೊತೆಲಿ ಗೌಡ ಅಂತ ಹೆಸರು ಬೇರೆ ಇಟ್ಕೊಂಡವಳೆ. ನಮ್ಮ ಕುಲದ ಹೆಸರು ಹಾಳು ಮಾಡೋದೆಲ್ಲ ಕಂತ್ರಿ ಕೆಲಸ. ಹೆಸರು ಮಾತ್ರ ಭವ್ಯ ಗೌಡ. ಇವು ಯಾವ ಸೀಮೆ ಗೌಡನ ಹೆಸರನ್ನ ಹಾಳು ಮಾಡಕ್ ಹೊಟ್ಟವಳ ಗೊತ್ತಿಲ್ಲ. ಆ ಇವನಿಗೆ ಹನುಮಂತನಿಗೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಇವಳು. ಆಮೇಲೆ ಈ ಒಂದು ಕುಖ್ಯಾತಿ ಭವ್ಯ ಗೌಡನಿಗೆ ಸುದೀಪ್ ಅವರು ವಾರದ ವಿಷಯ ಕಿಚ್ಚನ ಜೊತೆಯಲ್ಲಿ ಹಾಯ್ ಮೊಟ್ಟೆ ಖಾಲಿ ಆಗಿದೆ. ಇಲ್ಲ ನೋಡು, ಕರೆಕ್ಟಾಗಿ 1-2 ಡಜನ್ ಎತ್ತವ್ರೆ, ಇನ್ನೊಂದು 1 ಡಜನ್ ಐತೆ ಅಲ್ಲಿ. ಈ ಭವ್ಯ ಅನ್ನೋ ಬಕೆಟ್ಗೆ ಇವಳು ಭವ್ಯ ಗೌಡ ಅಂತ ಹೇಳ್ಕೊಂತಾಳೆ. ಹಿಂಗೆ ಏನೋ ಒಂದಷ್ಟು ರೀಲ್ಸು ಪಾಲ್ಸು ಮಾಡ್ಕೊಂಡು ಸಣ್ಣ ಸ್ಕ್ರೀನಲ್ಲಿ ಒಂದಷ್ಟು ಆಕ್ಟ್ರೆಸ್ ಕೆಲಸ ಮಾಡ್ಕೊಂಡು ಈಗ ಆ ಬಿಗ್ ಬಾಸ್ ಅಲ್ಲಿ ಅವನ್ ತ್ರಿವಿಕ್ರಮನ್ನ ಗೆಲ್ಲಿಸ್ಬೇಕು. ಇವಳು ಟಾಸ್ಕ್ ಏನ್ ಗೊತ್ತಾ? ಇವಳು ಗೆಲ್ತಾಳ ಬಿಡ್ತಾಳ ಬೇರೆ ಪ್ರಶ್ನೆ, ಇವಳು ಗೆಲ್ಲಲ್ಲ ಬಿಡಿ. ಇವಳು ಬಕೆಟ್ ಭವ್ಯ ಆ ಗೌಡ ಅಂತ ಬೇರೆ ನಮ್ ಕುಲ್ ಹೆಸರು ಬೇರೆ ಇಕ್ಕೊಂಡವಳೆ. ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ. ಶಿ ಅಟ್ಯಾಕ್ಸ್ ಹನುಮಂತನ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ ಟಚ್ ಮಾಡ್ದ ಅಂತ. ಮತ್ತೆ ಇವಳ ಈ ಕುಖ್ಯಾತಿ ನನ್ನ ಮೇಲೇನೂ ಪ್ರಯೋಗ ಮಾಡಕ್ ಬಂದ್ಲು. ನಾನು ಹೊರಗಡೆ ಹೋಗ್ಬೇಕಾರೆ ಆ ಹಂಸನ ವಿಚಾರದಲ್ಲಿ ಹಂಸನ್ಗೆ ಏನೋ ಒಂದು ಮಾತೆ ಅಂತಂದ್ರೆ ಏನೋ ಅವಳು ದೊಡ್ಡ ರೌಡಿ ತರ ಬಂದು ಫಿಸಿಕಲ್ ಟಚ್ ಮಾಡಿ ಹೇಳ್ದ, ಏ ಭವ್ಯ ಹುಷಾರ್, ನನ್ನ ಫಿಸಿಕಲ್ ಟಚ್ ಮಾಡಿದ್ರೆ ನಿನ್ನೂ ಟಚ್ ಮಾಡ್ತೀನಿ. ನೀನ್ ಟಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆ. ನೀನ್ ನನ್ನ ಎಲ್ಲಿ ಟಚ್ ಮಾಡಿದ್ಯ ನೋಡೋ, ಬಂದು ಏಜೆಂಟ್ ಟಚ್ ಮಾಡಿದ್ಲು. ಶಿ ಟಚ್ ಮೈ ಚೆಸ್ಟ್. ನಾನು ಹೇಳ್ದೆ ಅದೇ ಕೆಲಸ ನಾನು ಮಾಡಿದೆ, ಎಲ್ಲೇ ಹೋಗ್ತೀಯಾ? ಮಾತಲ್ಲಿ ಇರ್ಬೇಕು. ಏನೋ ಇಲ್ಲೇನೋ ಕತ್ತರ್ಸ ಹಾಕ್ಬಿಟ್ರ ಅವಳನ್ನ, ಹಂಸನೇನೋ ಕತ್ತರ್ಸ ಹಾಕ್ಬಿಟ್ರ ನಾವು? ಏನಿಲ್ಲ, ಮಾತಲ್ಲೇ ಒಂದು ಫ್ಲೋನಲ್ಲಿ ಏನೋ ಒಂದು ಸಣ್ಣ ಅನ್ವಾಂಟೆಡ್ ಶಬ್ದ ಬಂತು. ಅದಕ್ಕೆ ಇವಳು ಹೀರೋಯಿನ್ ಕೊಟ್ಟಿದ್ಲು ಇವಳು ಭವ್ಯ ಗೌಡ. ಅಂದ್ರೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸಿ ಸುಳ್ಳು ಹೇಳಿ ಆ ತ್ರಿವಿಕ್ರಮನ್ ಜೊತೆ ಏನೋ ಲವ್ ಅಂತೆ. ಅದು ಅವಳು ಪರ್ಸನಲ್, ನನಗೇನು ಸಮಸ್ಯೆ ಇಲ್ಲ, ಅದು ಅವಳು ಅವನಿಗೆ ಬಿಟ್ಟಿದ್ದು. ಬಟ್ ತ್ರಿವಿಕ್ರಮ್ಗೆ ಕಪ್ಪು ಕೊಡ್ಸಕ್ಕೆ ಇವಳು ಏನೇನ್ ಬಾಳ್ಬಾರ್ದು ಆ ಬಾಳೆಲ್ಲ ಬಾಳ್ತಾ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ. ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡ್ ಥಾಟ್ಸ್ ಇವನ್ ಶೇರಿಂಗ್ ದಿಸ್. ಈ ಭವ್ಯ ಗೌಡ ಅನ್ನೋ ಬಕೆಟ್ ತ್ರಿವಿಕ್ರಮ್ ಗೆಲ್ಬೇಕು. ಯಾಕೇಳು, ಅವನು ಪ್ರೇಮಿ ಅಲ್ವಾ? ಅವನು ಇವಳ ಪ್ರೇಮಿ ಗೆದ್ರ ಇವಳಿಗೆ ಅಲ್ವಾ ಹೆಸರು? ಸೊ ಪ್ರೇಮಿನ ಗೆಲ್ಸಕ್ಕೋಸ್ಕರ ಆ ಹನುಮಂತನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳೆ ಈ ಭವ್ಯ ಗೌಡ. ಸುದೀಪ್ ಅವರು ಸರಿಯಾಗಿ ಇವಳಿಗೆ ಆ ನಿಜ ಮುಖವಾಡವನ್ನ ತೆಗೆದು ಸುದೀಪ್ ಅವರು ಹನುಮಂತನಿಗೆ ಒಂದು ರೀತಿನಲ್ಲಿ ಒಂದು ಸಮಾಧಾನ ಆಯ್ತು. ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾಳ್ರಿ. ಫಿಸಿಕಲಿ ಶಿ ಅಟ್ಯಾಕ್ಸ್ ಹನುಮಂತ. ಯಾಕಂದ್ರೆ ಹನುಮಂತ ಇಸ್ ಅ ರಿಯಲ್ ಕಾಂಪಿಟೇಟರ್. ಇವತ್ತು ಕಪ್ಪು ಗೆಲ್ಲೋದ್ರಲ್ಲಿ ಹನುಮಂತ ಯಾವುದೇ ಎರಡನೇ ಹೆಜ್ಜೆ ಇಲ್ಲ. ತ್ರಿವಿಕ್ರಮ್ಗಿಂತ
ತ್ರಿವಿಕ್ರಮ್ಗೆ ಅಂತ ತುಂಬಾ ಮುಂದೆ ಇದ್ದಾನೆ, ಕಪ್ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಇವನು ಸ್ಕೆಚ್ ಎಲ್ಲ ಇವಂದು ಈ ಶಕುನಿ, ಇವನು ತ್ರಿವಿಕ್ರಮನು ಅಲ್ಲ, ಒಂದು ದೊಡ್ಡ ಶಕುನಿ ಇವನು. ಈ ಶಕುನಿ ಇವಳ ಗರ್ಲ್ ಫ್ರೆಂಡ್, ಇವಳು ಭವ್ಯ ಕೂಡ ದೇ ದೆಮ್ಸೆಲ್ಫ್ ಹ್ಯಾಸ್ ಡಿಕ್ಲೇರ್ಡ್, ಹೌದು ಅವ್ನ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು. ಮೊನ್ನೆ ಇವಳು ಬಂದು ಹೇಳಿದಾರೋ, ಚೈತ್ರ ಕುಂದಾಪುರ ಬಂದು ಹೇಳಿದ್ಲು, ಹೌದು ಅವ್ರಿಬ್ಬರ ಮಧ್ಯೆ ಏನೋ ಇದೆ, ಅವ್ರ ಪರ್ಸನಲ್. ಅಂದ್ರೆ ಇವಳು ಭವ್ಯ ಗೌಡ ಪ್ರೇಮಿನ ಗೆಲ್ಲಿಸ್ಕೊಳಕ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನೋಡ್ರಿ ಹೆಂಗೈತೆ ಲೆಕ್ಕಾಚಾರ. ಒಂದು ಹೆಣ್ಣು ಅಂದ್ರೆ ಎಷ್ಟು ಅಡ್ವಾಂಟೇಜ್ ತಗೊಂತಾವಳೆ ಇವಳು. ಆಮೇಲೆ ಸುದೀಪ್ ಅವರು ಇವಳ ಮುಖವಾಡವನ್ನ ಕಳಿಸಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಗಂಡ್ ಮಕ್ಳು ನಾವು ಕೈ ಮಾಡಬಾರ್ದು, ಒಂದು ಕೆಟ್ಟ ಮಾತಾಡಿದಕ್ಕೆ ನಾವು ಹೊರಗಡೆ ಬಂದ್ವಿ. ಇವಳು ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ, ಫಿಸಿಕಲ್ ಅಟ್ಯಾಕ್ ಮಾಡ್ತಾಳೆ. ಶಿ ಸಪೋಸ್ ಟು ಬಿ ಥ್ರೋನ್ ಔಟ್. ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ಯಾಕೆ? ಪ್ರೇಮಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಇವಳನ್ನ ಮಡ್ಕೊಂಡಿದ್ದೀರಾ. ಅಟ್ಯಾಕ್ ಮಾಡಿದ್ಮೇಲೆ ಫಿಸಿಕಲ್ ಆಗಿ ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು. ಇವಳು ಗೌಡ್ರ ಆಗ್ಬಿಟ್ರೆ ಏನು ಕೊಂಡ್ಕೊಂಬಿಟ್ಟಾಳೆ ಇವಳು. ಆಮೇಲೆ ಮಾಡೋದೆಲ್ಲ ಬರೀ 420 ಕೆಲಸ. ಇವಳು 420 ಕೆಲಸನೇ ಮಾಡೋದು. ಆಮೇಲೆ ಕಿಂಚಿತ್ತು ಎದೆನಲ್ಲಿ, ಇವಳಿಗೆ ಭವ್ಯ ಗೌಡನ್ಗೆ ಎದೆನಲ್ಲಿ ಕಿಂಚಿತ್ತು ನೋಡಕ್ ಸ್ವಲ್ಪ ಏನೋ ದೇವ್ರು ಅಂದ ಚಂದ ಕೊಟ್ಟವನೆ. ಆ ಅಂದ ಚಂದನ ಕ್ಯಾಶ್ ಮಾಡ್ಕೊಂಡು ಅವನು ತ್ರಿವಿಕ್ರಮ ಹಂಗೆ ಅವನೇ ಸಮಯ ಬಂದ್ರೆ ಬೇಕಾದ್ರೆ ಒಬ್ಬರೊಬ್ಬರು ಮಾರಾಟ ಮಾಡ್ಬಿಡ್ತಾರೆ. ಹಂಗವ್ರು ಇಬ್ರು ಪ್ರಳಯಾಂತಕರು. ಅವಳು ಭವ್ಯ ಮತ್ತೆ ಇವನ್ ತ್ರಿವಿಕ್ರಮನ್ ಜೋಡಿ ಪ್ರಳಯಾಂತಕ ಜೋಡಿ ಅಂತ ಹೇಳ್ಬೋದು. ನಾನೇನೇನೋ ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಹೊಡೆದಿದೆಯಲ್ಲ, ನಿಜವಾಗ್ಲೂ ಖಂಡನೀಯ. ಇವಳನ್ನ ಈ ಹಲ್ಕಟ್ಟು ಭವ್ಯ ಗೌಡನ ಹೊರಗಡೆ ಹಾಕ್ಬೇಕು. ಶಿ ಶುಡ್ ಬಿ ಥ್ರೋನ್ ಔಟ್, ಶಿ ಶುಡ್ ಬಿ ಶೋನ್ ಡೋರ್ಸ್. ಯಾಕೆ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರು ಏನಕ್ಕೆ ಮಾಡ್ಕೊಂಡಿದಾರೆ ಇವಳನ್ನ ಅಂತ. ಯಾಕೆ ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವನೆ. ನಾವು ಜನ ಎಲ್ಲ ನೋಡ್ತಾ ಇದೀವಿ. ವಿ ಆರ್ ನಾಟ್ ಆಫ್ ದಾಟ್. ಏನೋ ನಾವು ಸುಮ್ಮನೆ ಇರೋಕ್ಕಂತೂ ಅಲ್ಲ. ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು. ಹೆಂಗ್ ಸುಮ್ಮನೆ ಇದೆ? ಅವಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಇವಂದು ಹನುಮಂತಂದು ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ. ಅವನೇನ್ ಮಾಡ್ತಾನೆ? ನಾನಾಗಿದ್ರೆ ಅವಳಿಗೆ ಎಳೆದು ಬಿಸಾಕ್ಬಿಟ್ರೇನೆ. ಭವ್ಯ, ನಾನಿದ್ದಿದ್ರೆ ನಿನಗೆ ಮಾಂಜ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾಗ್ಬಿಟ್ರೆ ಏನ್ ನಿನಗೆ ರೈಟ್ಸಾ? ಗಂಡ್ ಮಕ್ಳ ಮೇಲೆ ಕೈ ಮಾಡಕ್ಕೆ ನಿನ್ಗೇನೋ ರೈಟ್ಸ್ ಇದೆಯೇ ನಿನ್ಗೆ? ಬರೀ ಸುಳ್ಳು ಒಳ್ಳೆ ಡಕಾಯ್ತಿರ್ತಾರ ಕೆಲಸ ಮಾಡ್ತೀಯ ನೀನು. ಅವನು ಸರಿಯಾಗಿದ್ಯಾ? ಅವನ ಬಕೆಟ್ ನೀನು, ನಿನ್ ಬಕೆಟ್ ಅವನು. ಆ ತ್ರಿವಿಕ್ರಮ್ ಬಕೆಟ್ ನೀನು, ನಿನ್ನ ಬಕೆಟ್ ಅವನು. ಸರಿಯಾಗಿದೆ ಇಬ್ಬರು ಜೋಡಿ. ಆಹಾ, ಕಪ್ಪು ಗೆಲ್ಬೇಕಾದ್ರೆ ನೀತಿ ರೀತಿ ನಿಯತಿ ಇರ್ಲಿ. ಆ ಮುಗ್ಧ ಹನುಮಂತನ್ನ ಅಟ್ಯಾಕ್ ಮಾಡಿ ಯಾವನ ನಿಮ್ ಪ್ರೇಮಿ ಗೆಲ್ಸಕೋಸ್ಕರನ ಅಟ್ಯಾಕ್ ಮಾಡಿದ್ದೀನೋ? ಹನುಮಂತನ ಮೇಲೆ ಹೆಂಗ್ ಅಟ್ಯಾಕ್ ಮಾಡಿದೆ? ವೈ ಡಿಡ್ ಯು ಅಟ್ಯಾಕ್ ಹನುಮಂತ? ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ಭವ್ಯ ಗೌಡನ? ಆ ಹೆಸರಿಗೆ ಕಳಂಕ ನೀನು, ಆ ಹೆಸರಿಗೆ ಕಳಂಕ. ಆ ಗೌಡ್ರು ಅನ್ನ ಹಾಕೋರು, ನ್ಯಾಯ ಕೊಡೋರು, ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯುಕ್ತಿ ಮಾಡಿ ಅಟ್ಯಾಕ್ ಮಾಡಿ ಅವನು ಯಾವನ ಬಕೆಟ್ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ತೀಯ ನೀನು ಒಂದ್ ಹೆಂಗ್ಸಾಗಿ? ಮಾನ ಮರ್ಯಾದೆ ಬೇಡವಾ ನಿನ್ಗೆ? ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯ? ಏನೇ ರೈಟ್ಸ್ ನಿನ್ಗೆ? ಏನ್ ರೈಟ್ಸ್ ನಿನಗೆ ನಾನು ಇರ್ಬೇಕಾಗಿತ್ತು. ಬಿಚ್ಚಿಬಿಡ್ತಾ ಇದ್ದೆ ಮುಖವಾಡನ. ಹೇಳ್ತಾ ಇದ್ದೀನಲ್ಲ, ಅವನು ಹನುಮಂತ ನಿನ್ನ ಸಹಿಸ್ಕೊಂಡವನೆ, ಏನೋ ತೊಂದರೆ ಆಗ್ಬಿಡುತ್ತೆ ಅಂತ. ನಾನಿದ್ದಿದ್ರೆ ನಿಂದು ಬಿಚ್ಚಾಕ್ಬಿಡ್ತಾ ಇದ್ದೆ. ಅವಡವ್ ರಿಮೋವ್ಡ್, ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡನ. ಬೇರೆ ಏನು ಅನ್ಕೊಳಕ್ ಹೋಗ್ಬೇಡ. ಮಿಕ್ಕಿದ್ದಲ್ಲ ಅವನಿಗೆ, ತ್ರಿವಿಕ್ರಮ್ಗೆ ಕೊಟ್ಕೊಂಡು ನನಗೇನಾಗೈತೆ? ಅವನಲ್ಲಪ್ಪ ವಾರಸ್ದಾರ ತ್ರಿವಿಕ್ರಮ. ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾವನೆ ಇವಳ ಕೈಯಲ್ಲಿ. ಇವಳು ನೋಡಕ್ಕೆ ಸ್ವಲ್ಪ ತೆಳ್ಳಗ್ ಬೆಳ್ಳಗ್ ನೋಡಕ್ ಚೆನ್ನಾಗವಳೆ. ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯುಕ್ತಿ ಬುದ್ಧಿ. ಬರೀ ಕೆಟ್ಟ ಕೆಲಸ, ಕುಯುಕ್ತಿ. ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿಯೋದು, ಅವನಿಗೆ ತ್ರಿವಿಕ್ರಮ್ಗೆ ಹೋಗಿ ಹಾಲು ಕುಡ್ಸೋದು ಎಲ್ಲ ನಾವು ನೋಡ್ಬಿಟ್ಟಿದೀವಿ. ಇವಳು ಬಾಳೆಲ್ಲ ಇವಳನ್ನ ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು 8th ವಂಡರ್ಸ್ ಆಫ್ ದ ವರ್ಲ್ಡ್. ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ.
ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ, ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ. ಆ ಹನುಮಂತ ಅಂತವನು ಗೆಲ್ಲಬೇಕು ನಿಜವಾಗ್ಲು. ಆಮೇಲೆ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು. ಈ ರೀತಿ ಅವನ್ ಶಕುನಿ, ಅವನವನಲ್ಲ ಯಾರೋ ಅವನು ತ್ರಿವಿಕ್ರಮ, ಅವನ್ ಶಕುನಿ. ಆ ಶಕುನಿಗ್ ಬಕೆಟ್ ಇವಳು ಭವ್ಯ ಗೌಡ ಅಂತೆ. ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ಕಣ್ಣಲ್ಲಿ ಮಾಡೋದೆಲ್ಲ ಬರೀ ಕುಯ್ತಿ ಬುದ್ಧಿಗಳು. ಆಮೇಲೆ ಇವಳೇನು ಹೆಂಗ್ಸಾಗ್ಬಿಟ್ರೆ, ನೀನ್ ಹೆಂಗ್ಸಾಗ್ಬಿಟ್ರೆ ನಿಂಗೆ ರೈಟ್ಸ್ ಇದೇನೆ ಗಂಡಸನ್ ಮುಟ್ಟಕ್ಕೆ? ನಿನ್ಗೆ ಡು ಹ್ಯಾವ್ ರೈಟ್ಸ್? ನಿನ್ಗೆ ಯಾವನೇ ಕೊಟ್ಟಿದ್ ರೈಟ್ಸು? ನಿನ್ಗೆ ಯಾವನ್ ಕೊಟ್ಟಿದ್ ರೈಟ್ಸು? ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ ನಿನ್ಗೆ? ಏನ್ ನೀನ್ ಡಾನ ನೀನು? ಏಯ್ ಡಾನೇನೆ ನೀನು? ಡಾನ ನೀನು? ಅವನ್ ಯಾವನ? ಆ ಶಕುನಿ. ಅವನು ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ. ನಿಮ್ಮ ಯೋಗ್ಯತೆಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ? ಆ ನಿಯತ್ತಾಗ ಆಡ್ತಾ ಇರೋನು ಅವನು ಇರೋ ಲೆಕ್ಕ. ಹನುಮಂತ ನಿಯತ್ತಾಗ ಆಡ್ತಾ ಇದ್ದಾನೆ, ಅವನು ಕಪ್ಪು ಗೆಲ್ಬಿಡ್ತಾನೆ ಅಂತ ಶುರು ಇವಳ್ದು. ಯಾಕಂದ್ರೆ ಪ್ರೇಮಿ ಅಲ್ವಾ, ತ್ರಿವಿಕ್ರಮ್ ಪ್ರೇಮಿ, ಇವಳು ಪ್ರೇಯಸಿ ಪ್ರೇಮಿಗೋಸ್ಕರ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದು, ಮಾಡಬಾರ್ದು ಕುಯ್ತಿ ಕೆಲಸ ಮಾಡೋದು. ಏಯ್ ನೀನು ಹೆಂಗ್ಸರ್ ಮರ್ತೋಬೇಡಲೇ, ಮರ್ತೋಬೇಡ. ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದೆ, ಆವತ್ತೇ ಬಿಚ್ಚಾಕ್ಬಿಡ್ತಾ ಇದ್ದೆ ನಿನ್ಗೆ. ಬಟ್ ಏನಂದ್ರೆ ಒಂದು ಹೆಂಗಸು ಹೆಣ್ಮಗಳು ಅಂತ ಸುಮ್ಮನೆ ಇದ್ದೀವಿ. ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡ್ಸನ ಮುಟ್ಟೋದು. ಏಯ್ ಅವತ್ ಹೆಂಗೆ ಮುಡ್ದೆ ಹೆಂಗೆ ಮುಡ್ದೆ ನಿನ್ನ? ಏಯ್ ಇವತ್ತಾಗಿದ್ರೆ ಹೆಜ್ಜೆ ಹಾಕ್ಬಿಡ್ತಾ ಇದ್ದೆ ನಿನ್ಗೆ. ಎಲ್ಲಿ ಹೆಜ್ಜೆ ಹಾಕ್ಬೇಕಲ್ಲ ಹೆಜ್ಜೆ ಹಾಕ್ಬಿಡ್ತಾ ಇದ್ದೆ. ಮನೆಯಲ್ಲಿ ನಿನ್ ರೌಡಿನ ನಿನ್ ಮನೇಲಿ ಮಾಡ್ಕ. ಬಿಗ್ ಬಾಸ್ ಅಲ್ಲ ನಿನ್ ರೌಡಿಸಮ್ ಮಾಡೋದು. ರೌಡಿನ್ ತಗೊಂಬಂದು ಹಲ್ಕಟ್. ನಿನ್ಗೆ ಯಾವನು ಕೇಳಲ್ವ? ಏಯ್ ಯಾವನು ಕೇಳಲ್ವಾ ನಿನ್ಗೆ? ಹೆಂಗೆ ಮುಡ್ದೆ ಹನುಮಂತನ್ ನೀನ? ಏಯ್ ನಿಮ್ಮ ಅಕ್ಕ ಬಂದು ಹೇಳ್ತಾಳೆ ಮನೇಲಿ ಇನ್ನ ರೌಡಿ ಅಂತೆ. ನನ್ನಂತನ್ ಕೈ ಸಿಕ್ಕರೆ ನಿನ್ ರೌಡಿಸಮ್ನೆಲ್ಲ ನಿಲ್ಸ್ಬಿಡ್ತೀನಿ ನಾನು. ನನ್ನ ಕೈಗೆ ಸಿಗ್ಬೇಕು ನೀನು. ಸಿಗದೋ ನಿನ್ಗೆ ಲೇ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿಂಗೆ. ನಿಮ್ಮ ಅಪ್ಪ ಅಮ್ಮ ನಿನ್ ನೆಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದು ಬಾಳ್ತಾ ಇರಲಿಲ್ಲ ನೀನು. ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೋ. ಅದನ್ನ ತಗೊಂಬಂದೇನೋ ಬಿಗ್ ಬಾಸ್ ಅಲ್ಲಿ ತೋರಿಸಿ ಅವ್ನು ನಿನ್ನ ಪ್ರೇಯಸಿ ಅಂದ್ರೆ ಮನೇಲಿ ಮಾಡ್ಕೋ. ನಮ್ಗೇನೋ ಬೇಕಾಗಿದೆ ಇಲ್ಲಿ? ನಾವು ಬಂದಿರೋದು ಆಟ ನೋಡಕ್ಕೆ. ನಿನ್ನ ಚಟ ನಿನ್ನ ತೀಟೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ. ಯಾವನೋ ಅವನು ಪಾಪ ಹನುಮಂತ ನಿಯತ್ತಾಗಿ ಆಟ ಆಡ್ತಾ ಇದ್ದಾನೆ, ಅವನ್ನ ಅಟ್ಯಾಕ್ ಮಾಡ್ತಾಳೆ ಅವಳು. ಏಯ್ ಯಂಗ್ಸ್ ಮಾಡ್ದಲ್ಲಿರೋ ಲಿಮಿಟ್ ಮೇರಕ್ ಹೋಗ್ಬೇಡ ನೀನು. ಏಯ್ ನಿಮ್ಮ ಅಪ್ಪ ಕೇಳ್ಕೊಬೋದು, ನಿಮ್ಮ ಅಕ್ಕ ಅಂತ ಕೇಳ್ಬೋದು, ನಿನ್ನ ದುರಾಂಕರನ ಅಲ್ವೇ? ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿತಾ ಇದ್ದೆ ಅಡ್ಗೆ ಮನೆಯಲ್ಲಿ, ಯಾರಿಗೂ ಗೊತ್ತಿಲ್ದಿರ. ಆಮೇಲೆ ಹೋಗ್ಬಿಟ್ಟು ಇವನಿಗೆ ಯಾರಿಗೆ ಯಾರೋ ಅವನ್ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು. ಓಹೋ ಪ್ರೇಯಸಿ ಅಲ್ವಾ ಇವಳು? ಅವಾಗಿಂದ ಹಾಲ್ ಫೀಡಿಂಗು ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ಸ್ ಗಿಟೀನ್ಸ್ ಇಲ್ಲ ಅವನಿಗೆ, ಚೆನ್ನಾಗಿ ಫೀಡ್ ಮಾಡು. ಮೈಕೈ ತುಂಬ್ಕೊಂಡ್ಲಿ ಅವನು ಶಕುನಿ. ಆ ಶಕುನಿ ಮೈಕೈ ತುಂಬ್ಕೊಂಡ್ಬಿಟ್ರೆ ನಿಂಗೆ ಒಳ್ಳೇದಲ್ಲ. ಏಯ್ ನೆಟ್ಟಿಗೆ ಆಟ ಆಡೋ. ನಮ್ಮ ಒಕ್ಕಲಿಗರ ಹೆಸರಿಗೆ ಗೌಡ್ರ ಹೆಸರಿಗೆ ಕಳಂಕ ನೀನು. ನೀನು ಹೆಂಗ್ಸ ಅಂದ್ಬಿಟ್ರೆ ಏನ್ ಬೇಕಾದ್ರೆ ಅಡ್ವಾಂಟೇಜ್ ತಗೊಳ್ಬೋದಾ ಏನ? ಏಯ್ ನಿಮ್ ಮನೇಲಿ ಮಾಡ್ಕೋ. ಈ ಆಟ ಇಲ್ಲ, ಈ ಚಲ್ಲಾಟ ಇಲ್ಲ. ತಗೊಂಡೋಗವನ್ನ ಮನೆ ಅಳಿಯ ಮಾಡ್ಕೊ. ನನ್ಗೇನಾಗಬೇಕಾಗತ್ತೆ? ಅವ್ನ್ ತ್ರಿವಿಕ್ರಮನ ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನ್ ಯಾವನ ಆ ಶಕುನಿನ್ ಗೆಲ್ಸಕ್ಕೆ ನೀನು ಆ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದಲ್ಲ. ನೆಟ್ಟಿಗೆ ಇಲ್ಲಿ 25 ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ ಬಾಳನ್ನ. ಆ ಬಾಳಗಾರರು ನೆಟ್ಟಿಗಿರು ಸ್ವಲ್ಪ. ಮನೇಲಿ ನಿಂದು ಏನೇನ್ ಕಥೆಗಳೆಲ್ಲ ಗೊತ್ತಾಯ್ತು. ನಿಂದ ಏನೇನ್ ಬಾಳು, ನಿಮ್ ಮನೇಲಿ ಏನ್ ಎಲ್ಲ ನೋಡಿದೀವಿ ನಾವು. ಜಾಸ್ತಿ ಮೆರಿಯಕ್ ಹೋಗ್ಬೇಡ ನೀನು. ಏನ್ ರೌಡಿನೇ ನೀನು? ಸಿಕ್ದವ್ರ ಮೇಲೆ ಅಟ್ಯಾಕ್ ಮಾಡಕ್ ಬತ್ಯಾ? ನಿನ್ನ ಹೆಜ್ಜೆ ಹಾಕ್ಬಿಡ್ತೀನಿ, ಹುಷಾರಾಗಿರೋ. ಮುಖವಾಡ ಕಳ್ಸಾಕ್ಬಿಡ್ತೀನಿ ನಿನ್ಗೆ. ಯಾವನ ಸಹಿಸ್ಕೊಂಬೋದು, ನಾವ್ಯಾರೋ ಸಹಿಸ್ಕೊಳಲ್ಲ. ಲೇ ಭವ್ಯ ಗೌಡ, ನೀನ್ ತ್ರಿವಿಕ್ರಮ್ ಏನ್ ಬಾಡಿ ಬಿಲ್ಡರ್ ಆಗ್ಬಿಟ್ರ? ಏಯ್ ಅದು ನಿನ್ಗೆ, ನಮ್ಗೇನಲ್ಲ. ಓಹೋ ಬಾಡಿ ಬಿಲ್ಡರ್ಗ ಇವಳು ಅಟ್ಯಾಕ್ ಮಾಡೋದಂತೆ ಹನುಮಂತನ. ನಿನ್ನ ಮುಖ, ಆ ಮುಖ ಒಂದ್ ನೆಟ್ಟಗೈತೆ ಅಷ್ಟೇ. ಬರೀ ಕೊಳಕ್ ಮನ್ಸಿ ಉಳ್ದು, ಬರೀ ಏನೂ ಇಲ್ಲ. ಶಿ ಸೋ ಡರ್ಟಿ ವಿತ್ ಆ ಮನಸ್ಸು ಮೈ ಎಲ್ಲ ಬರೀ ಡರ್ಟಿನೇ ಹೇಳು, ಬರೀ ಗಲೀಜು. ಆ ಅಡ್ಗೆ ಮನೇಲಿ ಕೂತ್ಕೊಂಡು ಕದ್ದು ತಿನ್ನೋಳು. ಒಬ್ಬಳೆ ಕೂತ್ಕೊಂಡು ಕದ್ದು ತಿನ್ನೋಳು.
ನಾನ್ ನೋಡಿದೀನಿ ಬಿಗ್ ಬಾಸ್ ಅಲ್ಲಿ. ಬರೀ ಕದಿಯೋದು ತಿನ್ನೋದು, ಬರೀ ಕದಿಯೋದು. ಆ ಅಡಿಗೆ ಮನೆಯಲ್ಲಿ ಇವಳದು ವಾಸನೆ, ಆ ಕದ್ದಿನಕ್ಕೆ ಸಾಯಂಕಾಲ. ಆಮೇಲೆ ಅವನು ಪ್ರೋಟೀನ್ ಇಲ್ಲಲ್ಲ ಅವನಿಗೆ, ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ. ಇವಳು ಪ್ರೋಟೀನ್ಸ್ ಆ ಮೊಟ್ಟೆ ಕದ್ಕೊಳಕ್ ಕೊಡೋದು, ಹಣ್ಣನ್ ಕದ್ಕೊಳಕ್ ತಿನ್ಸೋದು ಅವನಿಗೆ. ಹಾಲು ಕುಡಿಸ್ತಾಳೆ ಇವಳು, ಹುಡ್ಕೊಂಡೋಗಿ ಹಾಲು ಕುಡಿಸ್ತಾಳೆ ನೋಡ್ರಿ ಇವಳು. ಎಂತ ಎಂತ ಅಲ್ಲ, ಇವ್ರದ್ದು ಇದೇನೋ ಸ್ವಂತ ಮನೆ ಅನ್ಕೊಂಬಿಟ್ಟಾಳೆ ಇವಳು. ಬಿಗ್ ಬಾಸ್ ಮನೆನ ಸ್ವಂತ ಮನೆ ಮಾಡ್ಕೊಂಬಿಟ್ಟಾಳೆ. ನೋಡಕ್ ಸ್ವಲ್ಪ ತೆಳ್ಳಗ್ ಬೆಳ್ಳಗವಳೆ, ಏನ್ ಬಾಳ್ತಾಳ ಒಟ್ನಲ್ಲಿ. ಯಾಕೋ ಇವಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು, ಅದಕ್ಕೆ ಕ್ಯಾಕರ್ಸ್ ಉಗ್ದಿದ್ದೀನಿ ಇವಳಿಗೆ. ಇವ್ರಿಗೆಲ್ಲ ನಿಜವಾಗ್ಲೂ ಕನ್ನಡಿಗರು ಇಂಥ ಹೊಲಸು ಮನಸ್ಸಿರುವಂತ ಭವ್ಯ ಗೌಡಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಬಿಡಿ. ನನಗ್ ಬಂದ ಮಾಹಿತಿ ಇವನು ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದಂತೆ. ಇವನೇ ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದು. ಸರಿಯಾಗೈತೆ ಸೆಟಪ್ಗಳು ಇವ್ರವು. ಮನೇಲಿ ಇರ್ಬೇಕಾದ ಬಾಳ್ನೆಲ್ಲ ತಗೊಂಬಂದು ಬೀದಿಗೆ ಇಡ್ತಾರೆ. ಆಮೇಲೆ ಪ್ರೇಮಿಗೋಸ್ಕರ ಏನು ಹೋರಾಟ ಮಾಡ್ತಾಳೆ ಗುರು ಇವಳು. ಆ ಹನುಮಂತರ ಮೇಲೆ ಕೈ ಮಾಡ್ತಾಳೆ. ಲೇ, ಅಲ್ಲಿ ಇದ್ದಿದ್ದ ಕಿತ್ತಾಕ್ಬಿಟ್ರೆ ನಿನಗೆ. ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ದೇರ್. ನಿನಗೆ ನೀನ್ ಹೆಂಗಿಸ್ತಾನ ಏನು ಅಂತ ತೋರಿಸ್ತಾ ಇದೆ. ಕಿತ್ತೋಗಿರೋ ಕೆಲಸ ಮಾಡೋ ನಿನಗೆ ಎಚ್ಚರವಾಗಿರೋ. ನಿನ್ ಸ್ವಂತ ಅಲ್ಲ ಬಿಗ್ ಬಾಸ್, ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡಕ್ಕೆ. ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳ ಮನೆ. ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತೀಯ. ನಿನಗೆ ಎಷ್ಟೇ ಸೊಕ್ಕು ನಿನಗೆ, ಎಷ್ಟೇ ಸೊಕ್ಕು ನಿನಗೆ. ನಿಮ್ ಮನೆಯಲ್ಲಿ ಬೆಳೆಸಿರ್ಬೋದು ನಿನ್ನ, ನಿನ್ ಮನೆಯಲ್ಲಿ ಬೆಳೆಸಿರ್ಬೋದು. ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ. ಎಚ್ಚರವಾಗಿರೋ. ಹಲ್ಕಟ್ ತಗೊಂಬಂದು ನೀನ್ ಹೆಂಗ್ಸು ಅನ್ನೋ ಒಂದಕ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊಂತೀಯ ನೀನು. ನೀನೇನ್ ಡಾನ್ ಏನಲ್ಲಿ ಡಾನ ನೀನು? ಅವ್ನು ನೋಡು ಪ್ರೋಟೀನ್ ಕೊಟ್ಟಿಲ್ಲ, ಒಣಕೊಂಬಿಟ್ಟವನೆ. ಒಣಗಿದ್ ಮರ ಆಗ್ಬಿಟ್ಟವನೆ. ಪ್ರೋಟೀನ್ ತಿಂದು 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 ಇದ್ದ. ಈಗ ಪ್ರೋಟೀನ್ ಇಲ್ಲ, ಎಲ್ಲ ಒಣಗೋಗೈತೆ. ಅಣ್ಣಂದು ನಿಮ್ಮ ತ್ರಿವಿಕ್ರಮ್ ಮುಂದೆ ಎಲ್ಲ ಒಣಗೋಗೈತೆ. ಬಾಡಿ ಶಿಂಕು, ಮುಖ ಶಿಂಕು, ಎಲ್ಲ ಸಿಂಕ್ ಆಗೈತೆ ಅಲ್ವೇನೆ. ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯ. ಪ್ರೋಟೀನ್ಸ್ ಇಲ್ವಲ್ಲ, ಅದಕ್ಕೆ ಕದ್ದು ಬಿಟ್ಟು ಹಾಲು ಕುಡ್ಸು. ಚೆನ್ನಾಗಿ ಹಾಲು ಕುಡ್ಸೆ, ಚೆನ್ನಾಗಿ ಹಾಲು ಕುಡ್ಸು. ಥ್ಯಾಂಕ್ ಯು. ಏನೋ ಇವ್ ಯಾರೋ ಕ್ಯಾಕ್ ಸುಗಿತಾ ಇದ್ರೆ ಯಾರೋ ಅಲ್ಲಿ ಮೆಸೇಜ್ ಆಗ್ತಾವನೆ. ಲೇ, ನಿಮ್ಮಂತ ಮಾನಗೇಡಿಗಳು ಅವರಲ್ರ. ಇರ್ಲಿ ಬಿಡು, ನಾವು ಕ್ಯಾಕರ್ಸ್ ಉಗ್ದದು ಉಗ್ದಿದ್ದೀವಿ. ಇವಳಿಗೆ ಕ್ಯಾಕರ್ಸ್ ಉಗಿಬೇಕಾಗಿತ್ತು. ಶಿ ಡಿಸರ್ವ್ ಟು ಬಿ ಸ್ಪಿಟ್. ಎಂತ ಗಲೀಜ್ ಹೆಂಗ್ಸಿನ ಇಟ್ಕೊಂಡಿದ್ದಾರೆ ಗೊತ್ತಾ ಇವಳು, ಒಂದು ಗಲೀಜ್ ಹೆಂಗ್ಸಿ ಇವಳು. ಥ್ಯಾಂಕ್ ಯು ಬಿಗ್ ಬಾಸ್. ಸುದೀಪ್ ಸರ್ ಸಕ್ಕತ್ತಾಗಿ ಉಗ್ದಿದ್ದೀರ ಅವಳಿಗೆ. ಶಿ ಡಿಸರ್ವ್ ಟು ಬಿ ಏನೋ ಶೋನರ್ ಪ್ಲೇಸ್. ಗಂಡು ಮಕ್ಳು ಅಂದ್ರೆ ಅವಳು ಆಟ ಆಡ್ಬಿಡ್ತಾಳೆ ಅವಳಿಗೆ. ನನಗೊತ್ತಿಲ್ಲ ಈ ಕುಯಿತಿ ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದ್ದೀರಾ ಬಿಗ್ ಬಾಸ್ ಅಲ್ಲಿ. ಥ್ಯಾಂಕ್ ಯು.